ಆಪ್ಕಿ ಅದಾಲತ್ನಲ್ಲಿ ರಾಮ್ ಕಥಾ ವಾಚಕ ಮೊರಾರಿ ಬಾಪು ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ 2 ಮುಖ ಇದೆ ಎಂಬುದು. ರಾಮ್ ಕಥೆನಲ್ಲಿ ಮೊರಾರಿ ಬಾಪು ಜನಗಳಿಗೆ ಹೇಳ್ತಾರೆ, ಗಂಗೆನ ಸ್ವಚ್ಛವಾಗಿಟ್ಕೋಬೇಕು, ನಿರ್ಮಲವಾಗಿಟ್ಕೋಬೇಕು, ಗಲೀಜ್ ಮಾಡಬಾರ್ದು, ನೀಟಾಗಿಟ್ಕೋಬೇಕು. ಗಂಗೆನಲ್ಲಿ ಕಸ ಬಿಸಾಕೋದು ಅಪರಾಧ ಮತ್ತೆ ಅದು ಪಾಪ. ಯಾಕಂದ್ರೆ ಭಗವಂತ ಶಿವ ಗಂಗೆನ ತನ್ನ ತಲೆನಲ್ಲಿಟ್ಕೊಂಡಿದ್ದಾನೆ. ಆದ್ರೆ ಯಾವಾಗೆಲ್ಲ ಕತೆ ಆಗತ್ತಲ್ಲ ನದಿ ದಡದಲ್ಲಿ, ಅಲ್ಲಿ ತುಂಬಾ ಜನ ಕಸ ಬಿಸಾಕ್ತಾರೆ. ನೋಡಿ, ನಾನು ಎಲ್ಲೆಲ್ಲಿ ಕತೆಗಳನ್ನ ಹೇಳಕ್ಕೆ ಅಂತ ಹೋಗ್ತೀನೋ ಅಲ್ಲಿ ಕೇಳುಗರಿಗೆ ಹಾಗೆ ಸ್ಥಳೀಯ ನಾಗರಿಕರಿಗೆ ಮನಪೂರ್ವಕವಾಗಿ ಮನವಿ ಮಾಡ್ತೀನಿ. ಯಾಕಂದ್ರೆ ಗಂಗೆಯು ನನ್ನ ದೃಷ್ಟಿಯಲ್ಲಿ ಎಷ್ಟೊಂದು ಪವಿತ್ರಳು ಅಂತಂದ್ರೆ ಯಾರೂ ಅಪವಿತ್ರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಹೊರಗಿನ ವಾತಾವರಣ ಅಷ್ಟೊಂದು ಸ್ವಚ್ಛವಾಗಿಲ್ಲ. ಅದಕ್ಕೆ ನಾನು ಪದೇ ಪದೇ ಮನವಿ ಮಾಡ್ಕೋತಾ ಇರ್ತೀನಿ, ಈ ರೀತಿ ಆಗಬಾರ್ದು ಅಂತ. ಈ ವಿಷಯವಾಗಿ ನಾನು ಸಕ್ರಿಯನಾಗಿರ್ತೀನಿ ಯಾವಾಗ್ಲೂ. ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಜಾತಿ ಗೀತಿ ಇರಬಾರ್ದು, ಜಾತಿ ವಿಚಾರವಾಗಿ ಮಾತನಾಡಬಾರ್ದು. ಆದ್ರೆ ಕೆಲವೊಂದ್ಸಲ ಹರಿಜನರನ್ನ ನೀವು ವೇದಿಕೆ ಮೇಲೆ ಕರಿತೀರಾ, ಕೆಲವೊಮ್ಮೆ ದಲಿತರ ಮನೆಗೆ ಹೋಗಿ ಊಟ ಮಾಡ್ತೀರಾ. ಅಂದ್ರೆ ಇದು ಕೂಡ ಜಾತಿ ವಿಚಾರನೇ ಅಲ್ವಾ? ಸರ್ವಂ ಖಲು ಇದಂ ಬ್ರಹ್ಮ, ಇದು ಉಪನಿಷತ್ತಲ್ಲಿರೋ ಸ್ತೋತ್ರ. ಅದನ್ನ ತುಳಸಿಯವರು ಹಿಂದಿಗೆ ಅನುಕರಣೆ ಮಾಡ್ತಾರೆ. ಶ್ರೀಯ ರಾಮಮೈ ಸಬ್ ಜಗ ಜಾನಿ ಕರಂ ಪ್ರಣಾಮ ಜೋರಿ ಜುಗ್ಪ. ರಾಮನಿಂದ ನಾನು ಏನು ಆಹಾರ ಸ್ವೀಕರಿಸ್ತೀನೋ, ಏನು ಹೇಳ್ತೀನೋ ಅದನ್ನ ರಾಮ ಸ್ವಯಂ ಶಬರಿಗೆ ಹೇಳ್ತಾನೆ. ಶಬರಿ ತಾನು ಕೆಳಜಾತಿಯವಳು ಅಂತ ಹೇಳ್ಕೊಂಡಾಗ ಖುದ್ದಾಗಿ ರಾಮನ ಎದುರೇ ಹೇಳ್ಕೋತಾಳೆ ಶಬರಿ. ಆಗ ರಾಮ ಹೇಳ್ತಾನೆ, ಜಾತಿ ಕುಲಧರ್ಮವನ್ನು ಬೆಳೆಸೋದಿಲ್ಲ ಅಂತ. ಶಬರಿ, ನಾನು ಜಾತಿ ಕುಲ ಧರ್ಮ ಇವನ್ನೆಲ್ಲ ನೋಡೋದಿಲ್ಲ, ನಾನು ಆಂತರಿಕ ಭಕ್ತಿಯನ್ನ ಮಾತ್ರ ನೋಡ್ತೀನಿ. ಈ ಒಂದು ಕಾರಣದಿಂದ ನಾನು ಎಲ್ಲರ ಹತ್ರ ಹೋಗ್ತೀನಿ. ನಾನು ಇಲ್ಲಿ ಯಾರಲ್ಲೂ ಜಾತಿ ಭೇದ ಭಾವಗಳಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡಿ ಎಲ್ಲರ ಬಳಿ ಸೇರ್ತೀನಿ. ಇತ್ತೀಚೆಗಂತೂ ಹನುಮಂತನ ಜಾತಿ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಈಗೇನ್ ಮಾಡೋದು ಹೇಳಿ? ನೋಡಿ, ಯೋಗಿ ಆದಿತ್ಯನಾಥ್ ಹೇಳಿದ್ರು, ವಂಚಿತ, ದಲಿತ, ಹನುಮಂತ. ನೋಡಿ, ಯೋಗಿಯವ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಗೌರವ ಇದೆ. ಅವರು ಪೂಜ್ಯರು ಕೂಡ. ಆದ್ರೆ ಅವರು ಅದನ್ನ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಜನರು ಏನ್ ಹೇಳಿದ್ದಾರೆ, ಹಾಗೆ ಒಬ್ರು ಇಸ್ಲಾಂ ಧರ್ಮದವ್ರು ಕೇಳ್ತಾರೆ ಹನುಮಾನ್. ನೋಡಿ, ಅವ್ರು ಹೇಳ್ತಾರೆ ಹೆಸರು ಹೇಗಿರುತ್ತಂದ್ರೆ ಸುಲೇಮಾನ್. ನಾನು ವಿಚಾರವನ್ನ ಸ್ವಾಗತಿಸ್ತೀನಿ. ಅವರು ಹನುಮಾನ್ ದೇವರ ಫೋಟೋನ ಮನೇಲಿ ಇಟ್ಕೊಂಡು ಹನುಮಾನ್ ಚಾಲಿಸ ಓದಿದ್ರೆ ಇನ್ನೂ ಒಳ್ಳೇದಾಗತ್ತೆ. ನಿಜ ಹೇಳ್ತೀನಿ, ಹನುಮಾನ್ ರೆಹಮಾನ್ ಆಗ್ಬಿಡ್ತಾನೆ. ಇಲ್ಲಿ ಹೇಳಕ್ ಬಯಸ್ತೀನಿ, ಯಾರೋ ಹೇಳಿದ್ರು ಹನುಮಾನ್ ಜೈನ್ ಅಂತ. ಆತರ ಪೇಪರಲ್ಲಿ ಕೂಡ ಬಂದಿತ್ತು. ಈ ರೀತಿ ಎಲ್ಲರೂ ಹನುಮಾನನ್ನ ಸ್ವೀಕರಿಸ್ತಾ ಇದ್ದಾರೆ. ಯಾಕಂದ್ರೆ ವಾಯುನ ಸ್ವೀಕಾರ ಮಾಡ್ಲೇಬೇಕಲ್ಲ. ಪವನ ಜೀವಂತವಾಗಿರ್ಬೇಕು ಅಂತಂದ್ರೆ ಪವನವನ್ನ ಸ್ವೀಕರಿಸ್ಬೇಕು. ಹನುಮಂತನು ಪವನ ಪುತ್ರನು. ಪವನ ಹಿಂದೂನೂ ಅಲ್ಲ, ಮುಸಲ್ಮಾನ ಕೂಡ ಅಲ್ಲ, ಹಾಗೆ ಯಾವ ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ. ಪವನ ಜಾತಿ ಮುಕ್ತನು, 5 ಕಡೆಯಿಂದ ಜಾತಿ ಮುಕ್ತನು. ಜಲ, ವಾಯು, ಪೃಥ್ವಿ, ಆಕಾಶ, ಅಗ್ನಿ, ಇದಕ್ಕೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ. ಯಾರೋ ಏನೋ ಹೇಳ್ತಾರೆ ಅಂದ್ರೆ ಏನ್ ಮಾಡಕ್ಕಾಗತ್ತೆ, ಹೇಳ್ಕೊಳ್ಳಿ ಬಿಡಿ. ಆದ್ರೆ ರಾಜಕೀಯದವರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾರೆ. ಕಮ್ಯುನಿಸ್ಟ್ ಪಕ್ಷದ ನಾಯಕ ಅತುಲ್ ಕುಮಾರ್ ಅಂಜಾನ್ ಏನಿದ್ದಾರೆ, ಅವ್ರು ನೋಡಿ ಹನುಮಂತನ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಕೆಂಪು ದೇಹ ಮತ್ತು ಕೆಂಪು ಮೂತಿ. ಕೆಂಪು ಬಣ್ಣದವರು ಕಮ್ಯುನಿಸ್ಟರ್ ಅಲ್ವೇ? ಏನ್ ಹೇಳೋದು? ರಾಜಕೀಯದಲ್ಲಿ ಏನಾಗುತ್ತೆ ಹೇಳಿ? ಸಾಮ ದಂಡ ಭೇದ, ಸಾಮದಾಮ ದಂಡ ಭೇದ ಆಗುತ್ತೆ. ಇದು ಇಡೀ ಜಗತ್ತಿನ ರಾಜಕೀಯದಲ್ಲಿ 4 ಸೂತ್ರಗಳು. ನಾನು ರಾಜಪೀಠದವನಲ್ಲ, ವ್ಯಾಸಪೀಠದವನು. ನಮಗೆ ಇಲ್ಲಿ ಸಾಮ ಮುಖ್ಯ ಆಗೋದಿಲ್ಲ, ಸೋಮ ಮುಖ್ಯನಾಗ್ತಾನೆ. ಸೋಮ ಅಂದ್ರೆ ಚಂದ್ರ, ಚಂದ್ರ ಅಂದ್ರೆ ರಾಮ. ನಮ್ಮಲ್ಲಿ ವ್ಯಾಸಪೀಠದಲ್ಲಿ ದಂಡಕ್ಕೆ ಮಹತ್ವ ಇಲ್ಲ. ದಂಡವನ್ನ ಪಾವನಗೊಳಿಸೋದು ಮಹತ್ವವಾಗಿದೆ. ಋಷಿಮುನಿಗಳು ದಂಡಕವನವನ್ನ ಪಾವನಗೊಳಿಸ್ತಂತೆ. ವ್ಯಾಸಪೀಠದಲ್ಲಿ ಧಾಮಕ್ಕೆ ಮಹತ್ವ ಇಲ್ಲ, ಅಲ್ಲಿ ದಮನವನ್ನ ತರಲಾಗತ್ತೆ. ವ್ಯಾಸಪೀಠಕ್ಕೆ ಎಲ್ಲರನ್ನ ಸ್ವೀಕರಿಸ್ತೀವಿ, ಹಾಗೆ ಅಲ್ಲಿ ಭೇದ ಅನ್ನೋದು ಇರೋದಿಲ್ಲ, ಅಲ್ಲಿ ವೇದ ಇರುತ್ತೆ. ಹಾಗಾಗಿ ರಾಜಪೀಠ ಮತ್ತು ವ್ಯಾಸಪೀಠದಲ್ಲಿ ಯೋಚನೆಗಳು ವಿಭಿನ್ನವಾಗಿದೆ. ರಾಜಕೀಯದಲ್ಲಿ ಯಾರೇನ್ ಬೇಕಾದ್ರೂ ಹೇಳಿ. ಹಾಗಿದ್ರೆ ನಿಮ್ಮ ಪ್ರಕಾರ ಹನುಮಂತ ಯಾರು? ಹನುಮಾನ್ ಆಗಿದ್ದ, ಪವನ ಪುತ್ರ. ಹಾಗಿದ್ರೆ ಹನುಮಂತನಿಗೆ ಯಾವುದೇ ಜಾತಿ ಇಲ್ಲ. ನೋಡಿ ಹೇಗಿದೆ ಅಂತಂದ್ರೆ, ನೀವು ಆತನನ್ನ ಒಂದು ಬಣ್ಣಕ್ಕೆ ಹಾಕ್ಬೇಕು ಅಂತಿದ್ದೀರಾ. ಎಷ್ಟೋ ಸಲ ಬ್ರಾಹ್ಮಣನ ವೇಷ ಧರಿಸಿದ್ದಾನೆ. ರಾಮನನ್ನ ಪ್ರಥಮ ಭೇಟಿಯಲ್ಲಿ ವಿಪ್ರ ರೂಪ ಧರಿ ಕಪಿತಹಂಗಯ ಬ್ರಾಹ್ಮಣನ ವೇಷ ಹಾಕಿದ್ದ. ತುಳಸಿದಾಸರು ಏನ್ ಹೇಳ್ತಾರೆ ಅಂತಂದ್ರೆ, ಹೋರಾಡುವಾಗ ರಾಮನ ದೂತನಾಗಿ
ರಾಜಪೂತನಾಗಿದ್ದ. ರಾಜಪೂತನಾಗಿ ಕ್ಷತ್ರಿಯನಾಗಿದ್ದ. ಯುದ್ಧ ಕೌಶಲ್ಯಗಳನ್ನ ನೋಡ್ತಿದ್ರೆ ಅವನಲ್ಲಿ ರಾಜಪೂತ, ದೊಡ್ಡ ರಾಜಪೂತನ ಕಾಣ್ತಿದ್ದ. ಆತ ರಾಮನನ್ನ ಜನ್ಮ ಜನ್ಮಕ್ಕೂ ಎದೆಯಲ್ಲಿಟ್ಕೊಂಡ. ಆತರ ವ್ಯಕ್ತಿ ಬೇರೆ ಎಲ್ಲಿ ಸಿಗೋಕ್ ಸಾಧ್ಯ? ಹಾಗ್ ನೋಡಿದ್ರೆ ವೈಶ್ಯ. ಹಾಗೆ ಸೇವಕನ ರೂಪದಲ್ಲಿ ಅವನು ದಾಸ ಆಗ್ತಾನೆ. ನೋಡಿ, ಈ ರೀತಿ ನೋಡಿದ್ರೆ ಅವನು ಯಾವ ಜಾತಿಗೂ ಸೇರಲ್ಲ, ಎಲ್ಲರನ್ನು ಮೀರಿದವನು, ಎಲ್ಲರಿಗೂ ಸೇರಿದ. ಆದ್ರೆ ನೀವು ಎಲ್ಲ ಒಂದ್ ಕಡೆ ಹೇಳಿದ್ರಿ ಹನುಮಂತ ವಿಜ್ಞಾನಿ ಅಂತ. ಖಂಡಿತ, ವಿಶುದ್ಧ ವಿಜ್ಞಾನಿ. ಹನುಮಂತ ವಿಜ್ಞಾನಿಯಾಗಿದ್ದ, ನೋ ಡೌಟ್. ಯಾಕಂದ್ರೆ ಸೀತೆಯನ್ನ ಹುಡ್ಕೋದಕ್ಕೆ ಹನುಮಂತ ಕಾರಣನಾಗ್ತಾನೆ. ಹನುಮಂತನಿಗಿಂತ ಜಾಸ್ತಿ ಬುದ್ಧಿವಂತರು, ಬಲಿಷ್ಠರು ಇದ್ರು ರಾಮನ ಪಡೆಯಲ್ಲಿ. ಆದ್ರೆ ಹನುಮಂತನೇ ನೋಡಿ, ಬಚ್ಚಿಟ್ಟಿರೋದನ್ನ ವಿಜ್ಞಾನದ ಸಹಾಯ ಇಲ್ಲದೆ ಹುಡ್ಕೋದಕ್ಕಾಗಲ್ಲ. ಅದಕ್ಕೆ ಹನುಮಂತ ವಿಜ್ಞಾನಿ. ಹಾಗೆ ವಾಲ್ಮೀಕಿ ಕೂಡ ವಿಜ್ಞಾನಿ. ಅದರಿಂದ ಸೀತೆಯನ್ನ ಎಲ್ಲಿಟ್ಟಿದ್ದಾರೆ ಅಂತ ಕೇಳಿದಾಗ ಆಗ ವಾಲ್ಮೀಕಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ನೋಡಿ, ಬಚ್ಚಿಟ್ಟಿರುವಂತ ಒಂದು ವಸ್ತುನ ಒಬ್ಬ ವಿಜ್ಞಾನಿಯೇ ಹುಡ್ಕೋದಕ್ಕಾಗೋದು. ಇಲ್ಲಿ ಹನುಮಂತ ವಿಜ್ಞಾನಿನೇ. ನೀವು ಹನುಮಂತನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಕಾಂಟ್ರವರ್ಸಿ ಇಲ್ಲಿಗೆ ಮುಗಿಯುತ್ತೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪ್ರಕಾರ ಹನುಮಂತ ಎಲ್ರಿಗೂ ಸೇರಿದವನು ಅಲ್ವಾ? ಖಂಡಿತ ಖಂಡಿತ ಖಂಡಿತ.